ಏನೋ ಹೇಳ್ತೀನಿ ಬೈಬಾರ್ದು ಅಂತ ಅಂದೆ. ಏನು ಹೇಳು ಅಂತಂದ್ರು. ಆಮೇಲೆ ಹೇಳ್ದೆ ಹಿಂಗೆ ಅಭಿನ ಅಕ್ಸೆಪ್ಟ್ ಮಾಡಿಬಿಟ್ಟೆ ಅವ. ಹಾಯ್ ಅನ್ನ ಅಕ್ಕ ಪಾಪ ಪಾಚೊಂಡಿದ್ದಾಳಂತೆ ಇವತ್ತು. ಆಫ್ಟರ್ ಸೋ ಮೆನಿ ಮಂತ್ಸ್, ಒಂದು 2-3 ತಿಂಗಳಾಯ್ತಾ ನಾವು ಹೋಗಿ. 2-3 ತಿಂಗಳಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೋದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತೀವಿ, ಹೋಗಿಲ್ಲ ಅಂದ್ರೆ ಹೋಗಕ್ಕೆ ಆಗಲ್ಲ, ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಆರು ನೋಡಿ. ಸೊ ಇವತ್ತು ಫೈನಲಿ ಯಾಕೋ ಸಮಥಿಂಗ್ ಇಸ್ ಆಫ್ ಅನಿಸ್ತಾ ಇತ್ತು. ಆ್ಯಂಡ್ ತುಂಬ ದಿನದಿಂದ ಅನ್ಕೊತಾನೆ ಇದ್ದೆ ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ನಾನು ಶಿರ್ಡಿಗೆ ಹೋಗಬೇಕು ಅಂತ ಸಿಕ್ಕಾಬಟ್ಟೆ ಆಸೆ. ಬಟ್ ನನ್ನ ಫ್ರೆಂಡ್ ಹೇಳಿದ್ಲು ಇವಾಗ ಅಲ್ಲೂ ವೇಟಿಂಗ್, ಅಂದರೆ ರೂಮಲ್ಲಿ ವೆಯ್ಟ್ ಮಾಡಬೇಕು, ಆ ಥರ ಮಾಡ್ಬಿಟ್ಟಿದಾರಂತೆ ಸಿಸ್ಟಮು. ಸೊ ಈ ಮಗುನ ಇಟ್ಕೊಂಡು 1 hour ಎಲ್ಲ ರೂಮಲ್ಲಿ ಲಾಕ್ ಆದರೆ ಸಿಕ್ಕಾಬಟ್ಟೆ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೆ ಇವಳು ಇನ್ನೊಂಚೂರು ದೊಡ್ಡವಳಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ಅದಕ್ಕೆ ಇಲ್ಲೇ ನಮ್ಮದು ಫೇವ್ರೆಟ್ ದೇವಸ್ಥಾನ NR ಕಾಲೋನಿ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವಿ ಲಿಟ್ರಲಿ ಗ್ರೂ ಅಪ್ ದೇರ್ ಅಂತಲೇ ಹೇಳ್ಬೋದು. ಆವಾಗ ಎವ್ರಿ ಥರ್ಸ್ಡೇ ನಾನು ನಮ್ಮಮ್ಮ ಹೋಗ್ತಾ ಇದ್ವಿ. ಅಭಿನೂ ಅವ್ನ ಫ್ರೆಂಡ್ ಯಾರಾದರೂ ಬರ್ತಾಯಿದ್ರು. ಮೀಟಿಂಗ್ ಸ್ಪಾಟು ಅಲ್ಲೇ ನಮ್ಮಮ್ಮನ ಪಟಾಯಿಸ್ಕೊಂಡಿದ್ವಿ ಬಾಬಾ ದೇವಸ್ಥಾನದಲ್ಲಿ. ನಮ್ಮಮ್ಮ ನನಗೆ ಆ್ಯಕ್ಚುಲಿ ಬಾಬಾ ದೇವಸ್ಥಾನದಲ್ಲಿ ಪ್ರಸಾದ ಇದು ಏನದು ಪುಳಿಯೋಗರೆ ಕೊಡ್ತಾರಲ್ಲ, ಅದು ಸಕ್ಕದ ಇಷ್ಟ ಆಯ್ತಾ. ನಮ್ಮಮ್ಮ ನನಗೆ ಕೊಡ್ತಾ ಇರಲಿಲ್ಲ, ಈಸ್ಕೊಂಡು ಇವನಿಗೆ ಕೊಡೋರು, ಇವನಿಗೂ ಇಷ್ಟ ಅಂದ್ಬಿಟ್ಟು. ಸೊ ಅಲ್ಲಿಂದ ಹಾಗೆ ಪರಿಚಯ ಆಗಿ ಎವ್ರಿಥಿಂಗ್ ಸ್ಟಾರ್ಟೆಡ್. ಸೊ ನಂಗೆ ಇನ್ನೂ ನೆನಪಿದೆ ಬಾಬಾ ದೇವಸ್ಥಾನಕ್ಕೆ, ಅಂದರೆ ಇನಿಷಿಯಲಿ ಫ್ರೆಂಡ್ ಅಂತ ಮೀಟ್ ಮಾಡ್ತಾ ಇದ್ದಿದ್ದು. ಆಮೇಲೆ ಒಂದಿನ ನಮ್ಮ ಅಮ್ಮಂಗೆ ಬಾಬಾ ದೇವಸ್ಥಾನಕ್ಕೆ ಹೋಗುವಾಗೇ ನಮ್ಮ ಮಮ್ಮಿಗೆ ಹೇಳಿದ್ದು, ಹುಟ್ಟಿ ಏನೋ ಹೇಳ್ತೀನಿ ಬೈಬಾರ್ದು ಅಂತ ಅಂದೆ. ಏನು ಹೇಳು ಅಂತಂದ್ರು. ಆಮೇಲೆ ಹೇಳ್ದೆ ಹಿಂಗೆ ಅಭಿನ ಅಕ್ಸೆಪ್ಟ್ ಮಾಡಿಬಿಟ್ಟೆ ಅವ ಅಂತ ಅಂದೆ. ಗಾಡಿ ಓಡಿಸ್ತಾ ಇದ್ದೆ ನಾನು. ನಮ್ಮಮ್ಮ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಹಂಗೆ ಹಿಂಗೆ ಅಂತ ಅಲ್ಲಿ ಶುರು ಮಾಡಿದವರು ದೇವಸ್ಥಾನ ರೀಚ್ ಆಗೋ ತನಕ ಒಟ್ಟ ಬೈತಾನೇ ಇದ್ರು. ನಾನಪ್ಪ ಹೇಳ್ಬಿಟ್ಟೆ, ನನ್ನ ಕರ್ತವ್ಯ ಮುಗೀತು ಅಂತ ಸುಮ್ಮನಾಗ್ಬಿಟ್ಟೆ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ದೇವಸ್ಥಾನ ಹತ್ರ ಅಭಿನ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಂಗಾಯ್ತು. ಇವಾಗ ಮತ್ತೆ ಅಲ್ಲಿ ಹೋಗ್ತಾ ಇದೀವಿ. ಲಾಸ್ಟ್ ಚಿನ್ನಮ್ಮ 3 ತಿಂಗಳೇನೋ ಇರುವಾಗ, 3 ತಿಂಗಳು ಅಲ್ಲ ಇನ್ನೂ ಕಡಿಮೆ, ಹುಟ್ಟು ಪಾಪು ಇದ್ದಾಗ ಹೋಗಿದ್ದು. ಅದಾದ್ಮೇಲೆ ಹೋಗಿದ್ವಿ. ಹಾಂ ತಗೊಂಡೆ. ಅದಾದ್ಮೇಲೆ ಹೋಗಿದ್ವಾ ನಾವು? ಯಾವಾಗ ಹೇಳು? ನೆನಪೇ ಇಲ್ಲ. ಇಲ್ಲ ಬಾಬು, ಹೋಗಿರೋದು ನೆನಪಿಲ್ಲ. ಬಟ್ ಎನಿವೇಸ್ ಅದಾದಮೇಲೆ ತುಂಬ ಒಂದು 6 to 8 months ಅಂತೂ ಆಗಿದೆ ಅಲ್ವಾ ನಾವು ಹೋಗಿ ಬಾಬಾ ದೇವಸ್ಥಾನಕ್ಕೆ. ಸೊ ಇವಾಗ ಹೋಗಿಂಗ್. ಇನ್ನು ಹಾಲಿಡೇಸಲ್ಲೆಲ್ಲ ಅವಾಗ ನಾನು ನನ್ನ ಫ್ರೆಂಡ್ ಅನುಷಾ ಅಂತ ಇದ್ಲು, ನಮ್ಮ ನೇಬರು, ಅಭಿಗೆ ತಂಗಿ. ಸೊ ನಾವಿಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಇಲ್ಲಿಂದ ಅಂದರೆ ನಮ್ಮ ಮನೆಯಿಂದ ಬಸ್ಸಲ್ಲಿ ಬಾಬಾ ದೇವಸ್ಥಾನ ಹತ್ರ ಒಂದು ಸ್ಟಾಪ್ ಇತ್ತು, ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇವನು ಬಂದಿದ್ದ. ನೆನಪಿದೆ ನಿನ್ನ ಡಿಯೋ ತೊಗೊಂಡಾಗ ಫಸ್ಟ್ ಟೈಮ್ ಒಂದು ಗಾಡಿ ತೊಗೊಂಡಾಗ ನಿನ್ನೆ ಫಸ್ಟ್ ಕೂರಿಸ್ಕೊಂಡು ಓಡಿಸ್ಬೇಕು ಅಂದ್ಬಿಟ್ಟು ಅಲ್ಲಿ ಬಾಬಾ ದೇವಸ್ಥಾನ ಹತ್ರ ಬಂದಿದ್ದ. ನಾನು ಫುಲ್ ಎದ್ರಕೊಂಡ್ಬಿಟ್ಟಿದ್ದೆ, ಯಾರಾದರೂ ನೋಡ್ಬಿಟ್ರೆ ಅಷ್ಟೇ ಹಂಗೆ ಹಿಂಗೆ ಅಂತ. ಏನಾಗಲ್ಲ ಬಾ ಅಂದ್ಬಿಟ್ಟು ಒಂದು ರೌಂಡ್ ಕರ್ಕೊಂಡು ಹೋಗಿದ್ದೆ ಕುಂಡಣ ಬಾಯ್ ಕಡೆ. ಸೊ ಆಲ್ ಆರ್ ಫಸ್ಟ್ಸ್ ವರ್ ದೇರ್. ತುಂಬ ಹತ್ತಿರವಾಗಿರುವಂಥ ಜಾಗ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿನಾನೂ ನಾವು ಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ರಿಮೆಂಬರ್ ಎಕ್ಸಾಕ್ಟ್ ಸೇಮ್ ಡೇ ನಾನು ಟೆಸ್ಟ್ ಮಾಡಿದೆ. ಅದಾದಮೇಲೆ ನಾನು ಇವ್ನಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಸಂಜೆನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದಾದಮೇಲೆ ಪಾಪು ಹುಟ್ಟೋ ಎಕ್ಸಾಕ್ಟ್ಲಿ 1 week ಮುಂಚೆನೂ ದೇವಸ್ಥಾನಕ್ಕೆ ಹೋಗಿದ್ದೆ. ಪಾಪು ಹುಟ್ಟಾದ್ಮೇಲೆ ಹೋಗಿದ್ದೆ. ಪಾಪ ಏನಿದೆ ಆಗೋಯ್ತಲ್ಲ, ಇವಾಗ ಮಾಡ್ತಾ ಇದಾರೆ. ಪೂರ್ತಿ ತಿಂಗಳು ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನ್ ಚಿಂಚೋದೆಲ್ಲ ಏನದು ಅಲ್ಲಿ? ಅಂಬ ಹೆಂಗನತ್ತಪ್ಪ ಅದು? ಮಮ್ಮಮ್ ತಿಂತಾ ಇದೀಯಾ?
ನೀನ್ ತಿಂದ ಮಮ್ಮಮ್ಮ ಇಲ್ವಾ? ತಿನ್ಸಿಲ್ವಾ ಯಾರು ನಿಂಗೆ? ಮತ್ತೆ ಯಾರು ದೋಸೆ ತಿಂದಿದ್ದು? ಡ್ಯಾಡಿ ತಿಂತ? ಅಯ್ಯೋ ಪಾಪ, ಚಿಂಚು ಕೊಟ್ಟೆ ಇಲ್ಲಲ್ವಾ? ನಂಗೆ ಕೊಡಿತಾ ಇದ್ಯಾ? ನಾನೇನ್ ಮಾಡ್ದೆ ನಿಂಗೆ? ಅಪ್ಪು ಯಾರ್ದು? ಯಾರ್ದಪ್ಪು? ಡ್ಯಾಡಿದಾ? ನಿಂದಲ್ವಾ ಅಪ್ಪು? ಚಿಂಚು ಅಪ್ಪು ನಿಂದ ಡ್ಯಾಡಿದಾ? ನಿಂಗೇನ್ ಮೆಮರೀಸ್ ಇದೆ ಬಾಬು ಬಾಬಾ ದೇವಸ್ಥಾನ ಬಗ್ಗೆ? ಇಟ್ಬಿಟ್ರೆ ನಾನು ಏನ್ ಮಾತಾಡ್ಲಿಲ್ಲ. ಕ್ಯಾಮ್ರಾ ತೆಗ್ದಿದ ತಕ್ಷಣ ಸ್ಪ್ಲಿಟ್ ಪರ್ಸನಾಲಿಟಿ ತರ ಅಲ್ಲ, ಡ್ಯುಯಲ್ ಕ್ಯಾರೆಕ್ಟರ್. ಕ್ಯಾಮ್ರಾ ತೆಗೆದ್ರೆ ಸೈಲೆಂಟ್, ಕ್ಯಾಮ್ರಾ ತೆಗ್ದಿಲ್ಲ ಅಂದ್ರೆ ವಾಯ್ಲೆಂಟ್. ಹಂಗೆ ಹುಡುಗ. ಚಳಿ ಚಳಿ. ಕುಟ್ಟಿ ಮರಿ, ಕ್ಯೂಟಿ ಮರಿ, ಇದು ಕ್ಯೂಟಿ ಪಾಯ್. ಓ ನೀ ಕುಕ್ ಮಾಡು ಚಿಂಟ. ಓ ನೀ ಓ ನೀ ಕಕ್ಕಾಳಿ. ಓ ನೀ ಅಲ್ಲಿಯ ಅಂಬ ಅಮ್ಮ ಅಮ್ಮ ಎಷ್ಟೊಂದಿದೆಯಲ್ಲ ಅಂಬ. ಅಲ್ಲಿ ಅಂಬ ಎರಡು ಕಡೆ ಇದೆ. ಬನ್ನಿ. ನೋಡಿ ಆ ವಿಭೂತಿ ಎಲ್ಲ ಇಟ್ಕೊಂಡ್ರೆ ಕಳೆನೇ ಬೇರೆ. ಚಿಂಚು ಅಲ್ಲಿ ಏನಿತ್ತಪ್ಪ? ಡಮ್ ಡಮ್ ಇತ್ತಲ್ಲ, ಡನ್ ಡನ್ ಡಣಕ್ಕಣ ಡ್ಯಾನ್ಸ್ ಆಡ ಚಿಂಚು. ಅಂಬ ಇದೆಯಾ ಅಲ್ಲಿ? ವಾವ್, ಅಲ್ಲಿ ಅಂಬ ಮಗನ್ ತಿಂತಾಳೆ. ಚಿಂಚು ಡ್ಯಾನ್ಸ್ ಆಡ. ಡನ್ ಡನ್ ಡಣಕ್ಕಣ ಡನ್ ಡನ್. ಕಾಫಿ ಕುಡಿಬೇಕನ್ಸ್ತಾ ಇದೆ ಮಗು, ಬಿಸಿ ಬಿಸಿ. ನೀನ್ ಯಾವತ್ ನಿಲ್ಲಿಸ್ತೆ ಹೇಳು? ಗಂಡಸ್ರೆ ಹೆಂಗ ಅಥವಾ ನಮ್ಮನೆ ಗಂಡಸ್ರು ಮಾತ್ರ ಹೆಂಗ ನಂಗೆ ಗೊತ್ತಿಲ್ಲ. ನಮ್ಮ ಅಪ್ಪನೂ ಹಂಗೆ, ಇವನು ಹಂಗೆ, ಅಂಕಲು ಹಂಗೆ. ಧನು ಒಬ್ಬ ಪಾಪ ಒಳ್ಳೆ ಹುಡುಗ, ಅವನೇ ಕೇಳಿ ಕೇಳಿ ನಿಲ್ಲಿಸ್ತಾನೆ. ಏನಾರ ಬೇಕಾ ಬೇಕಾ ಅಂತ ಕೇಳಿ ಕೇಳಿ ಅವನು ನುಗ್ಗುಸಿ ಆದ್ರೂ ಹೆಂಗೋ ಒಂದ್ ಮಾಡಿ ನಿಲ್ಸ್ಬಿಡ್ತಾನೆ. ನಮ್ಮ ಅಪ್ಪನೂ ಹಂಗೆ ಮುಂಚೆಯಿಂದ ಇಲ್ಲಿ ಕಡ್ಲೆಕಾಯಿ ಇದೆ ಬೇಕಾ ಅಂದ್ಬಿಟ್ಟು ಮುಂದೆ ಹೋಯ್ತಾ ಇರ್ತಾರೆ, ಕಾಫಿ ಇದೆ ಬೇಕಾ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಇವನಂತ ಜಾಗ ಇಲ್ಲ ಸುಮ್ನಿರ್. ಇನ್ನೇ ಮೊನ್ನೆನೂ ಅಷ್ಟೇ, ಯಾವಾಗ್ಲೂ ಫುಲ್ ಗಂಟ್ಲು ಥ್ರೋಟ್ ಎಲ್ಲ ಡ್ರೈ ಆಗೋಗಿತ್ತು ಆಯ್ತಾ. ಜ್ಯೂಸೋ ಎಳ್ಳಿರೋ ಕಾಫಿನೋ ಏನೋ ಒಂದು ಕೊಡ್ಸೋ ಗಂಟ್ಲು ಡ್ರೈ ಆಗೋಗಿದೆ ಅಂದ್ರೆ ಮಮ್ಮಿಗೆ ಫೋನ್ ಮಾಡ್ತೀನಿ, ಹೋಗೋ ಅಷ್ಟೊತ್ತಿಗೆ ಕಾಫಿ ಮಾಡ್ಬಿಟ್ಟಿರ್ತಾರೆ ಅಂತಾನೆ. ಈ ಹುಡುಗಿ ನೋಡಿ ಇಲ್ಲಿ ಹೂವು ಎಲ್ಲ ಇಲ್ಲ. ಡ್ಯಾಡಾಗ ಏನಿದೆ? ಬೊಟ್ಟು. ನಿಂಗೂ ಇದೆ ಬೊಟ್ಟು. ಏನು ಇಲ್ಲ, ರಿಲಯನ್ಸ್ ಟ್ರೆಂಡ್ಸ್ದು. ಯಾಕೆ ಚೆನ್ನಾಗಿದೆ ಅಂತಾನೆ, ಲೂಸು ಸ್ವಲ್ಪ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನಂಗೆ. ನಾನೇನಿಲ್ಲ ಬಾಬು, ನಾನೇ ಗಿಫ್ಟು ನಿನಗೆ. ಯಾಕೆ ಅವನ ಡೈಲಾಗ್ ಅವನಿಗೆ ಹೊಡಿಯೋದು? ಇಷ್ಟು ದಿನ ನನಗೆ ಹೊಡಿತಾ ಇದ್ದೆ ಅಲ್ಲ, ಇವಾಗ ನಾನು ಹೊಡಿತೀನಿ. ನಾನಿದು ಟೆಸ್ಟರ್ ಅಂತಾರಲ್ಲ, ಅದಕ್ಕೆ ಟೆಸ್ಟರ ಸ್ಮಾಲ್ 5 ml ಎಷ್ಟದು 5 ml 10 ml ಅದು ತರಿಸಿದ್ದೆ. ನಂಗೆ ಫುಲ್ ಅವಾಗೋಯ್ತು. ಇಟ್ಸ್ ಲೈಕ್ ಮೈ ಫ್ರೇಗ್ರೆನ್ಸ್ ಥರ. ಸೊ ಅಬಿ ಈಸ್ ಫಾಂಡ್ ಆಫ್ ಪರ್ಫ್ಯೂಮ್ಸ್. ಅದಕ್ಕೆ ಹೆಂಗಿದ್ರು ನೈಕಾ ಸೇಲ್ ನಡೀತಾ ಇತ್ತಲ್ಲ, ಇದು 12,800 ರೂಪಾಯಿನೋ ಎಷ್ಟಿದೆ ಇಲ್ಲಿ, 12 ಅಂತ ಇದೆ. ಬಟ್ 12,000 ರೂಪಾಯಿ. ನಂಗಿದು 9,800 ರುಪೀಸಿಗೆ ಸಿಕ್ತು, ಅಂದರೆ 2,200 ರೂಪಾಯಿ ಡಿಸ್ಕೌಂಟು. ಅಬಿ ಹತ್ರ 10,000 ಇಸ್ಕೊಂಡೆ, ಅದರಲ್ಲೂ 200 ರೂಪಾಯಿ ಟ್ಯಾಕ್ಸ್. ನಾನೇ ಇಲ್ವಾ ಬಬ್ಬು ನಿಂಗೆ? ಚಿನ್ನಮ್ಮ ಕೊಟ್ಟಿಲ್ವಾ ಅಲ್ವಾ? ಚಿನ್ನಮ್ಮ ನಿಂಗಿಂತ ಗಿಫ್ಟ್ ಬೇಕಾ? ಬಂದ್ಬಿಡು. ಇದು ಹಾಕಿದ್ದಕ್ಕೆ 4 ಐಟಮ್ಸ್ ಗಿಫ್ಟ್ ಬಂದಿದೆ. ಇದ್ರದ್ದೇ ಒಂದು ಮಿನಿ, ಇದ್ರದ್ದೇ ಇನ್ನೊಂದು ವೇರಿಯಂಟ್ ಮಿನಿ, ಆಮೇಲೆ ಒಂದು ಮಸ್ಕಾರ, ಆಮೇಲೆ ಇನ್ನೊಂದೇನೋ ಸರ್ಪ್ರೈಸ್ ಗಿಫ್ಟ್ ಅಂತ ಇದೆ. ಅದೇನು ಬಂದಿದೆ ಗೊತ್ತಿಲ್ಲ. 4 ಗಿಫ್ಟು. ಸಾರಿ ಥ್ಯಾಂಕ್ ಯು. ವೆಲ್ಕಮ್. ಕೋಲ್ಡ್ ಆಗ್ತಿದೆ.
ಏನು ಸಮಾಚಾರ? ಏನಿಲ್ಲ ಹಿಂಗೇನು ಬೇಕು ಗಿಫ್ಟು? ಪರ್ಫ್ಯೂಮ್ ಅಷ್ಟೇ. ಇವನು ಎಷ್ಟು ಪರ್ಫ್ಯೂಮ್ ಇಟ್ಟವನಂದ್ರೆ ದುಬೈ ಹೋಗಿದ್ದೆ ಅಣ್ಣ. ಪರ್ಫ್ಯೂಮ್ ಮೇಲೆ ಪರ್ಫ್ಯೂಮ್. ಯಾರು ಬಂದರೂ ಡ್ಯೂಟಿ ಫ್ರೀಯಲ್ಲಿ ಪರ್ಫ್ಯೂಮ್. ಆಮೇಲೆ ದುಬೈಯಿಂದ ಅವ್ರ ಅಕ್ಕ ಬಂದರೆ ಅವ್ರ ಹತ್ರ ಪರ್ಫ್ಯೂಮ್ ತರಿಸಿಟ್ಟವನೆ. ಆದರೆ ಅವನೆಲ್ಲ ಮಿಡಲ್ ಈಸ್ಟರ್ನ್ ಅಂತಾರಲ್ಲ, ಮಿಡಲ್ ಈಸ್ಟರ್ನ್ ಪರ್ಫ್ಯೂಮ್ಸ್ ತರಿಸೋದು ಚೆನ್ನಾಗಿರುತ್ತೆ. ಕೋಲ್ಡು. ಇವಾಗ ಊಟ ಮಾಡಿಬಿಟ್ಟು ಚಿನ್ನಮ್ಮನ ಜೊತೆ ಹಂಗೆ ನಾನು ಒಂದು ನ್ಯಾಪ್ ಹಾಕೋತೀನಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಸ್ಯಾಟರ್ಡೇ ಇಸ್ ಮೈ ಸಂಡೇ ಥರ. ಸೊ ಇವತ್ತು ಫುಲ್ ರಿಲ್ಯಾಕ್ಸಿಂಗ್. ಆ್ಯಂಡ್ ನಾಳೆ ಮತ್ತೆ ನಂದು ಯೋಗ ಕ್ಲಾಸ್ ಇದೆ. ಇವತ್ತು ಅಥವಾ ನಾಳೆ 2 ದಿನದಲ್ಲಿ 1 ದಿನ ತೊಗೋಬೋದು ಅಂತ ಹೇಳಿದರು. ಸೊ ಇವತ್ತು ಹೆಂಗಿದ್ರು ಕೋಲ್ಡ್ ಇದೆ. ಮತ್ತು ಇವತ್ತು ಸ್ಯಾಟರ್ಡೇಸ್ ಆದರೆ ಸಂಜೆ ಹೋಗಬೇಕು. ಸಂಜೆ ಇವತ್ತು ಮನೇಲಿ ಎಲ್ಲರೂ ಇದಕ್ಕೆ ಹೋಗ್ತಾ ಇದ್ದಾರೆ, ಮದುವೆಗೆ. ಸೊ ಚಿನ್ನಮ್ಮನ ನೋಡ್ಕೊಳ್ಳೋಕೆ ಆಮೇಲೆ ಇರಲ್ಲ. ಅದಕ್ಕೆ ನಾನು ನಾಳೆ ಬೆಳಗ್ಗೆ ಬರ್ತೀನಿ. ನಾಳೆ ಬೆಳಗ್ಗೆ ಆದರೆ ಅಂಕಲ್ ಎಲ್ಲ ಇರ್ತಾರಲ್ಲ. ನಾಳೆ ಅಂಕಲ್ ಇರಲ್ಲ ಅನ್ಸುತ್ತಲ್ವಾ? ಅಂದರು ಅಭಿ ಆಂಟಿ ಎಲ್ಲ ಇರ್ತಾರೆ. ಸೊ ನಾಳೆ ಅಷ್ಟೊತ್ತಿಗೆ ನೀನು ಮಧ್ಯಾಹ್ನ ಅಲ್ವಾ? ನಾನು ಬೆಳಗ್ಗೆ 9 to 10. ಇವಾಗ ಹೋಗಿ ಊಟ ಮಾಡ್ಕೊಬರ್ತೀನಿ. ಮೇಡಮ್ ತಿನ್ನಿಸ್ದೆ. ನಾನು ತಿಂದರೆ ನೀನೇ ಕರೆದಿದ್ದು. ನಾನು ಹಾಕೊಂಡು ಅನ್ನ ಇಟ್ಟಿದ್ದೀನಿ ನೋಡಿ. ನಾನು ಅನ್ನ ಮಾಡೋದು ನೋಡ್ಕೊಂಡವಳೆ. ಅಲ್ಲಿ ಹೋಗಿ ಅಕ್ಕಿ ತೊಗೊಂಬಂದು ಅಮ್ಮ ಚೆಲ್ತಾ ಇದೆ. ಎಲ್ಲ ಬಾರಿಸ್ತಾರೆ ನಾಳೆ. ಬೇಡ ಇಲ್ಲೇ ಬಿಡು ಅಭಿ ಬೇಡ. ವಾ ಕೊಡು ಅಂತ. ಇದು ಬೇಕಾ? ಮುಚ್ಚಲ ತಗೋ. ಇವತ್ತು ಮನೇಲಿ ನಾನು ಅಭಿ ಅಷ್ಟೇ ಇರೋದು. ಅಜ್ಜಿ ಇದ್ದಾರೆ ಆಬ್ವಿಯಸ್ಲಿ. ಬಟ್ ಚಿಂಚುನ್ ಇಬ್ಬರೇ. ಸ್ಯಾಟರ್ಡೇ ನೈಟ್ ಬೇರೆ ಬಿಗ್ ಬಾಸ್ ನೋಡಬೇಕು. ಚಳಿ ಬೇರೆ. ಸೊ ಮೇಡಮ್ಗೆ ಅಕ್ಕಿ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ. ಒಂಚೂರು ಒಳಗೆ ಆಟ ಆಡೋಕ್ಕೆ ಇಷ್ಟ ಆಗ್ತಿಲ್ಲ. ಹೋಗಿ ಎತ್ಕೋತಾ ಇದ್ದೀನಿ. 15 ನಿಮಿಷ ಆಯ್ತು ಆಗ್ಬೋದು. 15 ನಿಮಿಷದಿಂದ ಆರಾಮಾಗಿ ಒಬ್ಬಳೆ ಆಟ ಆಡ್ತಾಯಿದ್ದೆ. ಅದನ್ನೇನು ಗುಡ್ಸೋದು 2 ನಿಮಿಷದ ಕೆಲಸ. ಒಂಚೂರು ಕೊಟ್ಬಿಟ್ಟಿದ್ದೀನಿ. ಒಂದೊಂದೇ ಅಕ್ಕಿ ಕಾಯಿ ತೆಗೆದು ನಾನು ಅವಳ ಕೈ ಬಂದಿದ್ದು ಎತ್ಕೊಂಡಿದ್ಲು ಅಷ್ಟೇ ಕೊಟ್ಟಿದ್ದೀನಿ. ಮಾಡ್ಕೊಂಡು ಆಟ ಆಡ್ತಾಯಿದ್ದಾಳೆ. ತರಕಾರಿ ಅದು ಇದು ತಗೊಂಡು ಏನೋ ಮಾಡ್ತಾ ಇದ್ದಾಳೆ ನೋಡಿ. ಮಕ್ಕಳಿರೋ ಮನೆ ಹಿಂಗೆ ಇರೋದಿಲ್ಲ. ಅದಕ್ಕೆ ಹಾಕೊಂಡು ನಿಂತಂದು ಆಗ್ತಾ ಇದ್ದಾಳೆ ಬಾಬು. ಏನದು ಕಪ್ಪು? ಅವಳನ್ನ ಅನ್ನ ಮಾಡೋದು ನೋಡ್ಕೊಂಬಿಟ್ಟಿದ್ದಾಳೆ. ಅಲ್ಲಿ ಹೋಗೋಗಿ ಅಕ್ಕಿ ಎತ್ತಿ ಕುಕ್ಕರ್ಗೆ ಹಾಕೋದೆ ಮಾಡುತ್ತೆ. ಎಷ್ಟು ಫೋಕಸ್ಸಿಂದ ಮಾಡ್ತಾರೆ. ಒಬ್ಬ ಶೀಶ್ ವಾಚ್ ಅದ್ರೊಳಗೆ ಹಾಕೊಂಡು ನೆಕ್ಸ್ಟ್ ರಾಗಿ ಕೊಡು ಸ್ವಲ್ಪ. ಅದು ಗೊಂಬೆ ಶೂಸು. ಅಲ್ಲವಾ? ಹುಷಾರು ಅದು ಗ್ಲಾಸು. ಮಮ್ಮಿ ಗ್ರಂಥ ಮಮ್ಮಿ ಅಡುಗೆ ಮಾಡ್ತಿದ್ದೀರಾ? ಅನ್ನ ಮಾಡ್ತಿದ್ದೀರಾ? ಹೊಟ್ಟೆ ಹಸು, ಬೇಗ ಮಾಡು. ಸಾಂಬಾರು ಹೀರೆಕಾಯಿ ಸಾಂಬಾರಾ? ಮಾಡಿ ಬೇಳೆ ಬೇಕಾ? ಉಪ್ಪು ಮಾಡಿ ಚಂದ ಮಾಡಿ ಆಯಿತಾ? ಮಾಡಿ ಚಂದ ಮಾಡಿ. ಕರೆಂಟ್ ಸಿಚುಯೇಷನ್ ಅಭಿನೂ ಈಚೆ ಹೋಗ್ಬಿಟ್ಟಿದ್ದಾನೆ. ಆ್ಯಂಡ್ ಈ ಮೇಡಮ್ನ ಹಿಡಿಯೋಕ್ಕಾಗ್ತಾ ಇಲ್ಲ ನನಗೆ. ಅಜ್ಜಿ ಬೇರೆ ಹೆದರ್ಕೋತಾರೆ. ಅವಳು ಏನು ಮಾಡಿದ್ರು ಅರ್ಪಿತಾ ಅಂತ. ನಮಗೆ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅಪ್ಪ ಕಿತ್ತು ಇಡ್ತಿದ್ದಾಳೆ.
ಬಿಟ್ಬಿಟ್ಟಿದ್ದೀನಿ ನಾನು. ಮಲಗಿಸಾದ್ಮೇಲೆ ಕ್ಲೀನ್ ಮಾಡ್ಕೊತೀನಿ, ನೀನು ಏನಾರ ಮಾಡ್ಕೊಳಮ್ಮ ಅಂತ.